ಹೇಳ್ರಿ ನೋಡೋಣ. KD ಲಾಂಗ್ ಫಾರ್ಮ್ ಅಂತಂದ್ರ ಕಾಳಿದಾಸ. ಹ್ಮ್. ಹೀರೋ ಹೆಸರು ಕಾಳಿದಾಸ, ಹ್ಮ್. ಬಟ್ ಅಲಿಯಾಸ್ KD ಅಂದ್ರ ಕಾಳಿ ಪ್ಲಸ್ ಡಿ, KD. ದಾಸರ್, ನಾವ್ ದಾಸ್. ಅದೇ KD ಹಾ, ಹಿಂಗ ಕಾಳಿದಾಸ ಓಕೆ. ಅಂತ ಅರ್ಥ. ಇವಾಗ ನಾವೇನ್ ಮಾಡೋಣ, ಪಾತ್ರಗಳ ಬಗ್ಗೆ ಮಾತಾಡ್ಬೋದು. ಹಾ. ಫಸ್ಟ್ ನಾವು ಲಾಸ್ಟ್ ಇಂದ ಬರೋಣ. ಅಂದ್ರೆ ನಮ್ ಕಾಮಿಡಿಯನ್ ಪಾತ್ರಕ್ಕ ನಮ್ಮ ಧ್ರುವ ಸರ್ ಪಕ್ಕ ಇದ್ದಲ್ಲ, ಅವ್ರ ಹೆಸರು ಏನೈತ್ರಿ, ಕಾಮಿಡಿ ಕಿಲಾಡಿ ಅವ್ರವ್ರ. ಹಾ. ಆಮೇಲೆ ಶ್ರೀ ಹರ್ಷ ಅವ್ರ ಅದಾರ ಪೊಲೀಸ್ ಕ್ಯಾರೆಕ್ಟರ್ ಒಳಗ. ಅವ್ರ ಜೊತೆ ಹೆಂಗ ಕಾಂಬಿನೇಷನ್ ಆಗೈತಂದ್ರೆ, ಆ ಟೈಮ್ದಾಗ ಸಾಧು ಕೋಕಿಲ್ ಸರ್ ಎಲ್ಲಾ ದೊಡ್ಡ ದೊಡ್ಡ ಹೀರೋ ಪಕ್ಕದಲ್ಲಿ ಇರ್ತಿದ್ರಲ್ಲ, ಆ ಒಂದು ಕಾಮಿಡಿ ಅವರು ಆ ರೋಲ್ ತಗೊಂಡ್ರಲ್ಲ, ಭಾರಿ ಇಷ್ಟ ಆತ್ ನನ್ಗ ಅದು. ಅಲ್ಲಲ್ಲ, ಇಷ್ಟ ಆಗ್ಲೇಬೇಕು. ಯಾಕಂತಂದ್ರ ಯಾರ್ದು ಹೇಳ್ರಿ ಡೈರೆಕ್ಷನ್? ಪ್ರೇಮ್ ಸರ್, ಅದಂತೂ ಗೊತ್ತೈತಿ. ಮತ್ತ ಫ್ಯಾಬ್ಯುಲಸ್ ರೀ, ಫ್ಯಾಬ್ಯುಲಸ್. ನಾ ಹೇಳಾಕತ್ತೇನಲ್ರಿ, ಈಗ ಕನ್ನಡ ಇಂಡಸ್ಟ್ರಿ ಒಳಗ್ ಭಾರಿ ಸಂಚಲನ ಮೂಡಿಸೈತಂತಂದ್ರ ಹಳೆಯ ಕಾಲದಾಗ ನಮ್ಗೆ ನೆನಪಾಗೋದು ಯಾರು ಹೇಳ್ರಿ? ಯಾರು? ರಾಜ್ಕುಮಾರ್ ಕಾಲದಾಗ ನಮ್ಗೆ ನೆನಪಾಗೋ ಹೀರೋನಿಗಳು ಯಾರು ಹೇಳ್ರಿ? ಆ, ಮಂಜುಳಾ, ಹಾ, ಕಲ್ಪನಾ, ಹಾ, ಹಾ. ಬಾಯಿ ಬಡಿಕೆಯವರು. ಓಕೆ, ಓಕೆ, ಓಕೆ. ಸಂಪತ್ತಿಗೆ ಸವಾಲು ಸಿನಿಮಾ ನೋಡ್ರಿ, ಹಾ. ಅದ್ರ ಮಂಜುಳಾ ಕ್ಯಾರೆಕ್ಟರ್ ಹೆಂಗೈತ್ರಿ? ಹ್ಮ್. ಆ ಕ್ಯಾರೆಕ್ಟರ್ ಒಮ್ಮೆ ನಂಗೆ ಸಿನಿಮಾದಾಗ ಕೂತಾಗ ನೆನಪು ಬಂದಿರೋದು. ಒಂದ್ ಸೈಕಲ್ ಮೇಲೆ ಹತ್ಕೊಂಡ್ ಬರೋದು ಎಂಟ್ರಿ ಐತ್ ನೋಡ್ರಿ. ಹಾ, ಹಾ. ಸಖತ್ತಾಗಿ ಎಂಟ್ರಿ ನಂಗಂತೂ ಹೆಂಗೈತಿ full feel. ಆ ಎಂಟ್ರಿ ನನಗೆ ಇಷ್ಟ ಆಗಿದ್ದಂದ್ರ ಅದ. ಹಾ, ಹಾ, ಹಾ. ಪ್ರತಿಯೊಬ್ಬರು ಎಂಟ್ರಿ, ಪ್ರತಿಯೊಬ್ಬರದು ಅದ್ರಾಗ ಎಕ್ಸ್ಪೆಷಲಿ ಸಂಜಯ್ ದತ್ ಅವ್ರು. ಅದು ನೆಕ್ಸ್ಟ್ ಲೆವೆಲ್. ನಿಮ್ಗೆ ಹೇಳ್ಬೇಕಂತಂದ್ರೆ ಹೆಂಗೈತಂದ್ರ, ನಾವೇನೋ ಒಂದು ಎಲ್ಲಾ ಕ್ಯಾರೆಕ್ಟರ್ನು ಬೇರೆ 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 ರೇಂಜ್. ನಮ್ ಧ್ರುವ ಸರ್ಜಾ ಸರ್ ಒಂದ್ ಕ್ಯಾರೆಕ್ಟರ್ ಒಂದ್ ಲೋ ಬೇಸ್ ಮೇಲೆ ಹೋಗ್ತಿರ್ತೈತಿ. ಆಮೇಲೆ ಅವ್ರು ಅಣ್ಣ ತಮ್ಮ ಬಾಂಡಿಂಗ್ ಒಳಗೆ ಹೆಂಗ್ ಬರ್ತೈತಿ. ಆಮೇಲೆ ನಾನೇನ್ ಅನ್ಕೊಂಡೇನೆ, ಧ್ರುವ ಸರ್ ಮತ್ತು ಸಂಜಯ್ ದತ್ ಇಬ್ರು ಇರೋದು ಒಂದು ಕಾಂಬಿನೇಷನ್, ಅಣ್ಣ ತಮ್ಮ ಪಾತ್ರ ಅವ್ರ ಆಗ್ತಾರ ಅನ್ಕೊಂಡೆ ನಾನು. ಅದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಆದ್ರ ಧ್ರುವ ಸರ್ದ ಆಕ್ಟಿಂಗ್ ಅಂತೂ ಅಲ್ಟಿಮೇಟ್ ರೇ, ಭಾಳ ಇಷ್ಟ ಆತ್ ನಂಗೆ. ಅಲ್ಲ, ಈ ಪಿಕ್ಚರ್ ಬಿಡುಗಡೆ ಆಗ್ಬೇಕಾದ್ರ ಹ್ಮ್. ಪ್ರೇಮ್ ಅವ್ರ ಒಂದ್ ಮಾತು ಹೇಳಿದ್ರು. ಹಾ. ಏನಂತ ಹೇಳಿದ್ರು ನೆನಪೈತನ? ಏನ್ ಹೇಳಿದ್ರಿ? ಸಿನಿಮಾ ನೋಡ್ಬೇಕಾದ್ರ ಯಾವೊಂದು ಮೈಂಡ್ ಎಕ್ವಿಡಿ ಹೋಗ್ಬಾರ್ದು ಅಂತ ಹೇಳಿದ್ರು. ಹೌದೌದು. ಹೌದಾ? ಹೌದು. ಆ ಸಿನಿಮಾ ನೀವು ನೋಡಿರಿ ಹೋಗಿ. 100%. ನಿಮ್ಮದು ಮೈಂಡ್ ಆ ಕಡೆ ಈ ಕಡೆ ಎಲ್ಲ ಡೈವರ್ಟ್ ಆಯ್ತಾ? ದಯವಿಟ್ಟು ನಾನು ಒಬ್ನು ಹೇಳ್ರಿ, 9 ಜನ ಕರ್ಕೊಂಡು ಹೋಗಿ ನಮ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ. ಅದ ಓಕೆ. ಈಗ ಎಲ್ರು ಸಿನಿಮಾ ಮಾಡ್ತಾರೆ, ಅದ್ ಫೇಲ್ ಆತ, ಇದ್ ಫೇಲ್ ಆತ, ಫ್ಯಾಮಿಲಿ ನೋಡಂಗಿಲ್ಲ, ಅವ್ರು ನೋಡಂಗಿಲ್ಲ. ಈ ಸಿನಿಮಾ ಇಡೀ ಫ್ಯಾಮಿಲಿನ ನೋಡ್ಬೋದ್ರಿ. ಅದ್ರಾಗ ಎಷ್ಟು ಅಂತಿರಲ್ಲ. ಅಲ್ಲ, ನೀವು ಇದ್ರಾಗ ಹೀರೋ ಯಾರು ವಿಲನ್ ಯಾರು ಗೊತ್ತಾಗತ್ತಿಲ್ಲ ಅಂದ್ರಲ್ಲ, ಇದ್ರಾಗ ಇನ್ನ ಎಷ್ಟ್ ಮಂದಿ ಬರ್ತಾರ ನನಗ ಗೊತ್ತಿಲ್ಲ. ಹೌದೌದು. ಸುದೀಪ್ ಬಂದ ಲಾಸ್ಟಿಗೆ. ನನಗಂತೂ ಸುದೀಪ್. ಆಮೇಲೆ ಯಶ್ ಯಾಕೆ ಬರ್ಬಾರ್ದು? ಇಲ್ಲ ಅದು ಬೇರೆ. ಅಲ್ಲಲ್ಲ, ಸದ್ಯಕ್ಕೆ ನೆಕ್ಸ್ಟ್ ಯಶ್ ಯಾಕೆ ಬರ್ಬಾರ್ದು? ಇಲ್ಲ, ಆ ರೇಂಜ್ ವಿಲನ್ ಯಾರಂತ ಕನ್ಸಿಡರ್ ಮಾಡ್ತಿರದ್ರಾಗ? ವಿಲನ್ ಇದ್ದವರು ಹೀರೋ, ಗುಟ್ಟು ಕೊಟ್ಟಿದಾರಲ್ಲ. ಅಲ್ಲ ವಿಲನ್ ಇದ್ದವರು ಹೀರೋ, ಹ್ಮ್. ಹೀರೋ ಇದ್ದವರು ವಿಲನ್. ಹೀರೋ ಯಾರು ವಿಲನ್ ಯಾರು ಏನು ಲಾಸ್ಟ್ ಒಂದು ನನಗೆ ಇಷ್ಟ ತಿಳಿದಿಲ್ಲ ಇನ್ನೂರಿಗೆ. ಅದ್ರ ಮೂವಿ ನೋಡಿ ಬಂದ ಅಷ್ಟ ಕರೆ. ತಿಳಿಬೇಕ, ಅರ್ಥ ಆಗ್ಬೇಕ. ಅಷ್ಟ್ ಈಸಿಯಾಗಿ ನೀವು ಪರಿಗಣಿಸಕ್ ಆಗಲ್ಲ. ಸೆಕೆಂಡ್ ಪಾರ್ಟ್ 2 ನೋಡ್ಬೇಕ. ಅಂದ್ರೆ ಈ ಸಿನಿಮಾ ಒಳಗೆ ಹೀರೋ ನಮ್ ಧ್ರುವ ಸರ್ಜಾ ಅಂತೂ